ಈ ಸೆಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ಲೀವ್ಸ್ಗಳ ಸ್ಯಾಂಪಲ್ ಮಾಡುವುದು ಹೇಗೆ ಎಂದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಪ್ಲೇನ್ ಸ್ಲೀವ್ನ ಸ್ಯಾಂಪಲ್ ಮಾಡುವುದು, ಬೆಲ್ ಸ್ಲೀವ್ನ ಸ್ಯಾಂಪಲ್ ಮಾಡುವುದು, ಬಿಷಪ್ ಸ್ಲೀವ್ನ ಸ್ಯಾಂಪಲ್ ಮಾಡುವುದು. ಬೇಕಾಗಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ 1 ಸಂಖ್ಯೆ, ಐರನ್ ಬಾಕ್ಸ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಬಾಲ್ ಪಿನ್ 1 ಸಂಖ್ಯೆ, ಲಾಂಗ್ ಕ್ಲಾತ್ ಅಥವಾ ಪಾಪ್ಲಿನ್ 1 ಮೀಟರ್, ಸೂಯಿಂಗ್ ಥ್ರೆಡ್ 1 ಸಂಖ್ಯೆ. ಸ್ಲೀವ್ಸ್ಗಳು ಹಲವಾರು ಸ್ಟೈಲ್ನಲ್ಲಿ ಲಭ್ಯವಿರುತ್ತದೆ. ಲುಕ್ ಮತ್ತು ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ನಲ್ಲಿ ಅದು ವಿವಿಧವಾಗಿರುತ್ತದೆ. ಗಾರ್ಮೆಂಟ್ನ ಡಿಸೈನ್ಗೆ ಅನುಗುಣವಾಗಿ ಸ್ಲೀವ್ಸ್ಗಳ ಲೆಂತ್ ಬೇರೆ ಬೇರೆಯಾಗಿರುತ್ತದೆ. ಸ್ಲೀವ್ ಆರ್ಮ್ ಹೋಲ್ ಸರ್ಕಂಫರೆನ್ಸ್ ಕಂಪೇರ್ ಮಾಡಿದಾಗ ಬಾಡೈಸ್ ಆರ್ಮ್ ಹೋಲ್ ಸರ್ಕಂಫರೆನ್ಸ್ಗಿಂತ ಸ್ಲೈಟ್ಲಿ ಜಾಸ್ತಿ ಇರುತ್ತದೆ. ಸ್ಲೀವ್ಸ್ಗಳನ್ನು 3 ಬೇಸಿಕ್ ಟೈಪ್ಗಳಾಗಿ ವರ್ಗೀಕರಿಸಬಹುದು: ಸೆಟ್-ಇನ್ ಸ್ಲೀವ್, ರ್ಯಾಗ್ಲಾನ್ ಸ್ಲೀವ್, ಕಟ್ ಆನ್ ಸ್ಲೀವ್. ನೆನಪಿರಲಿ, ಆರ್ಮ್ ಹೋಲ್ಗಳಲ್ಲಿ ರಿಂಕಲ್ಸ್ಗಳನ್ನು ಅವಾಯ್ಡ್ ಮಾಡಲು ಆರ್ಮ್ ಹೋಲ್ನ ಎಡ್ಜ್ಗಳಿಗೆ ಎಕ್ಸೆಸ್ ಮೆಟೀರಿಯಲ್ ಅನ್ನು ಸ್ಟಿಚ್ ಮಾಡುವ ಸಂದರ್ಭದಲ್ಲಿ ಆರ್ಮ್ ಹೋಲ್ಗಳನ್ನು ಸ್ಟ್ರೆಚ್ ಮಾಡಬಾರದು. ಅದರ ಬದಲಾಗಿ ಎಕ್ಸೆಸ್ ಮೆಟೀರಿಯಲ್ ಅನ್ನು ಎರಡೂ ಕಡೆ ಪುಲ್ ಮಾಡಬೇಕು. ಸೆಟ್-ಇನ್ ಸ್ಲೀವ್ ಸೀಮ್ಗಳು ಸ್ಲೀವ್ಗಾಗಲಿ ಅಥವಾ ಬಾಡೈಸ್ ಕಾಂಪೊನೆಂಟ್ಗಾಗಲಿ ಪ್ರೆಸ್ ಮಾಡಿರಲಾಗುವುದಿಲ್ಲ. ಅದನ್ನು ಫ್ರೀಯಾಗಿ ಬಿಡಲಾಗಿದ್ದು ಅದನ್ನು ಪ್ರೆಸ್ ಓಪನ್ ಮಾಡಿರಲಾಗುವುದಿಲ್ಲ. ಪ್ಲೇನ್ ಸ್ಲೀವ್ನ ಸ್ಯಾಂಪಲ್ ಅನ್ನು ಮಾಡುವುದು: ಪ್ಲೇನ್ ಸ್ಲೀವ್ ಅನ್ನು ಡ್ರಾಫ್ಟ್ ಮಾಡಿ ಮತ್ತು ಫ್ಯಾಬ್ರಿಕ್ನಲ್ಲಿ ಕಟ್ ಮಾಡಿ. ಮೆಜರ್ಮೆಂಟ್: ಸ್ಲೀವ್ ಲೆಂತ್ = 14 ಸೆಂಟಿಮೀಟರ್. ಮೆಟೀರಿಯಲ್: ಪಾಪ್ಲಿನ್ ಕ್ಲಾತ್. 0.0 ಇಂದ 0.1 ಸ್ಲೀವ್ಸ್ ಅಥವಾ SL. 0.0 ಇಂದ 0.2 ಚೆಸ್ಟ್ ಬೈ 4 - 1 ಸೆಂಟಿಮೀಟರ್. 0.2 ರಿಂದ 0.4 ಚೆಸ್ಟ್ ಬೈ 12 + 1.5 ಸೆಂಟಿಮೀಟರ್. 0.0 ಇಂದ 0.5 ಚೆಸ್ಟ್ ಬೈ 12 - 1 ಸೆಂಟಿಮೀಟರ್. 0.6 ರಿಂದ 0.9 0.5 ಸೆಂಟಿಮೀಟರ್. 0.8 ರಿಂದ 0.10 0.5 ಸೆಂಟಿಮೀಟರ್. 0.7 ರಿಂದ 0.11 0.3 ಸೆಂಟಿಮೀಟರ್. 0.5 ರಿಂದ 0.12 1 ಸೆಂಟಿಮೀಟರ್. 0.4 ರಿಂದ 0.13 3 ಸೆಂಟಿಮೀಟರ್. 0.13 ರಿಂದ 0.14 1 ಸೆಂಟಿಮೀಟರ್. 0.12 ಮತ್ತು 0.14 ಅನ್ನು ಜಾಯಿನ್ ಮಾಡಿ. 0.12 ರಿಂದ 0.14 ಅನ್ನು 3 ಸಮನಾದ ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡಿ ಮತ್ತು 15 ಹಾಗೂ 16 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ. 0.15 ಮತ್ತು 16 ಅನ್ನು ಸ್ಕ್ವೇರ್ ಅಪ್ ಮಾಡಿ. 0.15 ರಿಂದ 0.17 0.16 ರಿಂದ 0.18 0.5 ಸೆಂಟಿಮೀಟರ್. 0.4 0.14 0.17 0.18 ಮತ್ತು 0 ಇದನ್ನು ಸೇರಿಸಿ ಶೇಪ್ ಮಾಡಿ. ಅಂದರೆ ಇದು ಸ್ಲೀವ್ನ ಫ್ರಂಟ್ ಶೇಪ್. 0.3 ರಿಂದ 0.19 2.5 ಸೆಂಟಿಮೀಟರ್. 4 ಮತ್ತು 19ನೇ ಪಾಯಿಂಟ್ ಅನ್ನು ಜಾಯಿನ್ ಮಾಡಿ. ಬೆಲ್ ಸ್ಲೀವ್ನ ಸ್ಯಾಂಪಲ್ ಅನ್ನು ಮಾಡಿ. ಬೆಲ್ ಸ್ಲೀವ್ಸ್ ಕೂಡ ಪಫ್ ಸ್ಲೀವ್ನ ಒಂದು ವಿಧವಾಗಿದೆ. ಬೆಲ್ ಸ್ಲೀವ್ ಅನ್ನು ಸ್ಲೀವ್ ಬಾಟಮ್ನಲ್ಲಿ ಹೆಚ್ಚು ಬಿಡ್ತಿರುವಂತೆ ಡಿಸೈನ್ ಮಾಡಲಾಗಿದೆ, ಆದರೆ ಮೆಟೀರಿಯಲ್ ಗ್ಯಾದರ್ ಆಗಿರುವುದಿಲ್ಲ. ಬೆಲ್ ಸ್ಲೀವ್ ಅನ್ನು ಡ್ರಾಫ್ಟ್ ಮಾಡಿ ಮತ್ತು ಫ್ಯಾಬ್ರಿಕ್ನಲ್ಲಿ ಕಟ್ ಮಾಡಿ. ಮೆಜರ್ಮೆಂಟ್: ಸ್ಲೀವ್ ಲೆಂತ್ = 14 ಸೆಂಟಿಮೀಟರ್. ಮೆಟೀರಿಯಲ್: ಪಾಪ್ಲಿನ್ ಕ್ಲಾತ್. 0.0 ಇಂದ 0.1 ಚೆಸ್ಟ್ನ 1/8. 0.0 ಇಂದ 0.2 ಸ್ಲೀವ್ ಲೆಂತ್. 0.3 ಅನ್ನು 0.2 ರಿಂದ ಸ್ಕ್ವೇರ್ ಡೌನ್ ಮಾಡಿರಲಾಗುತ್ತದೆ. 0.1 ರಿಂದ 0.4 1/8 ಚೆಸ್ಟ್ ಪ್ಲಸ್ 1.5 ಸೆಂಟಿಮೀಟರ್. 0.0 ಇಂದ
0.5 ಇಸ್ ಈಕ್ವಲ್ ಟು 0.2ರಿಂದ 0.5 ಸೆಂಟಿಮೀಟರ್. 4 ಮತ್ತು 5ನೇ ಪಾಯಿಂಟ್ಗಳನ್ನು ಜಾಯಿನ್ ಮಾಡಿ. 0.4 ಮತ್ತು 0.5ನ ಮಿಡ್ ವೇ 0.6 ಆಗಿರುತ್ತದೆ. 0.6ರಿಂದ 0.7 ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. 0.4ರಿಂದ 0.7, 0.5ರಿಂದ 0.0 ಬ್ಯಾಕ್ ಸೈಡ್ ಶೇಪ್ ಮಾಡಿ. 0.4ರಿಂದ 0.8 ಸ್ಕ್ವೇರ್ ಅಪ್ ಮಾಡಿ. 0.4ರಿಂದ 0.8 ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. 0.8 ಮತ್ತು 0.5 ಜಾಯಿನ್ ಮಾಡಿ. 0.4ರಿಂದ 1 ಸೆಂಟಿಮೀಟರ್ ಮೇಲಕ್ಕೆ ತೆಗೆದುಕೊಳ್ಳಿ. 0.4, 0.8, 0.9, 0.0ಯಿಂದ ಫ್ರಂಟ್ ಸೈಡ್ ಅನ್ನು ಶೇಪ್ ಮಾಡಿ. 0.2ರಿಂದ 0.10 ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. 0.3ರಿಂದ 0.11 ಇಸ್ ಈಕ್ವಲ್ ಟು 2.5 ಸೆಂಟಿಮೀಟರ್ನಿಂದ 5 ಸೆಂಟಿಮೀಟರ್. 0.11 ಮತ್ತು 0.4 ಜಾಯಿನ್ ಮಾಡಿ. 0.11ರಿಂದ 0.12 ಇಸ್ ಈಕ್ವಲ್ ಟು 2.5 ಸೆಂಟಿಮೀಟರ್ ವರೆಗೂ. 0.12ರಿಂದ 0.10 ಶೇಪ್ ಮಾಡಿ. ಶೋಲ್ಡರ್ ಪಾಯಿಂಟ್ನ ಸೆಂಟರ್ ಹಾಗೂ ಸ್ಲೀವ್ನ ಸೆಂಟರ್ ಅನ್ನು ಮ್ಯಾಚ್ ಮಾಡುತ್ತಾ ಸ್ಲೀವ್ಗಳನ್ನು ಆರ್ಮ್ ಹೋಲ್ಗೆ ಜಾಯಿನ್ ಮಾಡಬೇಕು. ಸ್ಲೀವ್ನ ಲೋವರ್ ಹೆಮ್ಮನ್ನು ಫಿನಿಶ್ ಮಾಡಿ. ನ್ಯಾರೋ ಹೆಮ್ ಅಥವಾ ಶೇಪ್ಡ್ ಫೇಸಿಂಗ್ ಇಂದ ಸ್ಲೀವ್ ಬಾಟಮ್ ಅನ್ನು ಫಿನಿಶ್ ಮಾಡಲಾಗುತ್ತದೆ. ಸೈಡ್ ಸೀಮ್ ಅನ್ನು ಜಾಯಿನ್ ಮಾಡಿ. ಬಿಷಪ್ ಸ್ಲೀವ್ನ ಸ್ಯಾಂಪಲ್ ಅನ್ನು ಮಾಡುವುದು. ಬಿಷಪ್ ಸ್ಲೀವ್ ಪಫ್ ಸ್ಲೀವ್ನ ಒಂದು ವೇರಿಯೇಷನ್ ಆಗಿದೆ. ಇಲ್ಲಿ ಸ್ಲೀವ್ ಫುಲ್ ಲೆಂತ್ ಅಥವಾ 3/4 ಲೆಂತ್ ಆಗಿರುತ್ತದೆ. ಇದು ಸ್ಲೀವ್ ಬಾಟಮ್ನಲ್ಲಿ ಗ್ಯಾದರ್ ಆಗಿದ್ದು ಬ್ಯಾಂಡ್ ಅಥವಾ ಕಫ್ನಲ್ಲಿ ಸೆಟ್ ಆಗುತ್ತದೆ. ಬೆಲ್ ಸ್ಲೀವ್ ಅನ್ನು ಡ್ರಾಫ್ಟ್ ಮಾಡಿ ಫ್ಯಾಬ್ರಿಕ್ನಲ್ಲಿ ಕಟ್ ಮಾಡಿ. ಮೆಜರ್ಮೆಂಟ್ಸ್: ಸ್ಲೀವ್ ಲೆಂತ್ ಇಸ್ ಈಕ್ವಲ್ ಟು 58 ಸೆಂಟಿಮೀಟರ್. ಕಫ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. 0.0ಯಿಂದ 0.1 ಇಸ್ ಈಕ್ವಲ್ ಟು 1/8 ಬಸ್ಟ್ ಪ್ಲಸ್ 6.5 ಸೆಂಟಿಮೀಟರ್. 0.0ಯಿಂದ 0.2 ಇಸ್ ಈಕ್ವಲ್ ಟು ಸ್ಲೀವ್ ಲೆಂತ್ ಪ್ಲಸ್ 2 ಸೆಂಟಿಮೀಟರ್ ಫುಲ್ನೆಸ್ಗಾಗಿ. ಲೆಸ್ ಕಫ್ನಿಂದ ವಿಡ್ತ್ಗೆ ಪಾಯಿಂಟ್ಗಳು 3ರಿಂದ 9. ಹಾಗಾಗಿ 0.2ರಿಂದ 0.3 ಇಸ್ ಈಕ್ವಲ್ ಟು 1ರಿಂದ 0ಯಂತೆ ಸೇಮ್ ಆಗಿರುತ್ತದೆ. 0.3 ಮತ್ತು 0.1 ಅನ್ನು ಜಾಯಿನ್ ಮಾಡಿ. 0.1ರಿಂದ 0.4 ಇಸ್ ಈಕ್ವಲ್ ಟು b/8. 0.0ಯಿಂದ 0.5 ಇಸ್ ಈಕ್ವಲ್ ಟು 2.5 ಸೆಂಟಿಮೀಟರ್. 4 ಮತ್ತು 5ನೇ ಪಾಯಿಂಟ್ಗಳ ಮಿಡ್ ವೇ 6ನೇ ಪಾಯಿಂಟ್ ಆಗಿರುತ್ತದೆ. 0.6ರಿಂದ 0.7 ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಬ್ಯಾಕ್ ಸೈಡ್ ಶೇಪ್ ಮಾಡಿ. 0.4, 0.7, 0.5, 0.0. 0.4ರಿಂದ 0.8 ಸ್ಕ್ವೇರ್ ಅಪ್ ಮಾಡಿ. ಲೇಡೀಸ್ಗಾಗಿ 0.4ರಿಂದ 0.8 ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು ಮಕ್ಕಳಿಗಾಗಿ 4 ಸೆಂಟಿಮೀಟರ್ ಆಗಿರುತ್ತದೆ. 1 ಸೆಂಟಿಮೀಟರ್ ಮೇಲೆ ತೆಗೆದುಕೊಂಡು 0.8 ಹಾಗೂ 0.5 ಜಾಯಿನ್ ಮಾಡಿ. 0.10ರಿಂದ 0.3 ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. 0.10 ಮತ್ತು 0.2 ಶೇಪ್ ಮಾಡಿ. 0.10 ಮತ್ತು 0.4ರ ಮಿಡ್ವೇ 11 ಆಗಿರುತ್ತದೆ. 0.11 ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್. 0.4ರಿಂದ 12 ಮತ್ತು 0.12ರಿಂದ 10 ಶೇಪ್ ಮಾಡಿ. ಓಪನಿಂಗ್ ಆಗಿ 0.13 ಇಸ್ ಈಕ್ವಲ್ ಟು b/8 ಪ್ಲಸ್ 1.5 ಸೆಂಟಿಮೀಟರ್. ಬಾಟಮ್ನಲ್ಲಿ ಹೆಚ್ಚು ಫುಲ್ನೆಸ್ ಬೇಕಾದಲ್ಲಿ ತೋರಿಸಿರುವಂತೆ 0.12, 0.14 ಮತ್ತು 0.10 ಆಡ್ ಮಾಡಿ. ಕಫ್ ಕ್ಲಾತ್ಗಾಗಿ ಪ್ರಪೋರ್ಷನ್: 0.15ರಿಂದ ಒಂದು ಸ್ಕ್ವೇರ್ ಲೈನ್, 0.16 ಮತ್ತು 0.15ರ ಹತ್ತಿರ ಫೋಲ್ಡ್ ಮಾಡಿ.
ಪಾಯಿಂಟ್ 16ರಿಂದ ಪಾಯಿಂಟ್ 15 ಇಸ್ ಈಕ್ವಲ್ ಟು ಕಫ್ ವಿಡ್ತ್ ಪ್ಲಸ್ 1.5 ಸೆಂಟಿಮೀಟರ್. ಪಾಯಿಂಟ್ 17ರಿಂದ ಪಾಯಿಂಟ್ 15 ಇಸ್ ಈಕ್ವಲ್ ಟು 7 ಕಫ್ ವಿಡ್ತ್ ಪ್ಲಸ್ 1.5 ಸೆಂಟಿಮೀಟರ್. ಪಾಯಿಂಟ್ 18ರಿಂದ ಪಾಯಿಂಟ್ 17 ಹಾಗೂ ಪಾಯಿಂಟ್ 16ರಿಂದ ಪಾಯಿಂಟ್ 15 ಒಂದೇ ಆಗಿರುತ್ತದೆ. ಪಾಯಿಂಟ್ 18 ಹಾಗೂ ಪಾಯಿಂಟ್ 16ರನ್ನು ಜಾಯಿನ್ ಮಾಡಿ. ಅವಶ್ಯಕತೆ ಇದ್ದಲ್ಲಿ ಪಾಯಿಂಟ್ 18ರ ಹತ್ತಿರ ಒಂದು ಕರ್ವ್ ಅನ್ನು ತೆಗೆದುಕೊಳ್ಳಿ. ಸ್ಲೀವ್ನ ಸೆಂಟರ್ ಹಾಗೂ ಶೋಲ್ಡರ್ ಪಾಯಿಂಟ್ನ ಸೆಂಟರ್ ಅನ್ನು ಮ್ಯಾಚ್ ಮಾಡಿ ಆರ್ಮ್ ಹೋಲ್ಗೆ ಸ್ಲೀವ್ ಅನ್ನು ಜಾಯಿನ್ ಮಾಡಿ. ಸ್ಲೀವ್ನ ಲೋವರ್ ಹೆಮ್ ಅನ್ನು ಫಿನಿಶ್ ಮಾಡಿ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಪ್ಲೇನ್ ಸ್ಲೀವ್ನ ಸ್ಯಾಂಪಲ್ ಮಾಡುವುದು, ಬೆಲ್ ಸ್ಲೀವ್ನ ಸ್ಯಾಂಪಲ್ ಮಾಡುವುದು, ಬಿಷಪ್ ಸ್ಲೀವ್ನ ಸ್ಯಾಂಪಲ್ ಮಾಡುವುದು. ಈ ಸೆಷನ್ನ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.